ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನೀಗದನ್ರಿ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಒಳಗೆ ಟೈಟಲ್ ತಮ್ಮನೇಲಿ ನೋಡಿ ಕಂಡು ಹಿಡಿದಿರ್ತೀರಿ ಯಾವ ಟ್ರೈನ್ ಜರ್ನಿ ಅಂತಂತೇಳಿ. ಹೌದ್ರಿ, ನಾವಿವಾಗ ಟ್ರಾವೆಲ್ ಮಾಡತ್ತೀವಿ ತಾಳಗುಪ್ಪದಿಂದ ಮೈಸೂರಿಗೆ ಹೋಗುವಂಥ ಓವರ್ ನೈಟ್ ಎಕ್ಸ್ಪ್ರೆಸ್ ಒಳಗೆ. ಡೈಲಿ ಇದು ತಾಳಗುಪ್ಪದಿಂದ ಮೈಸೂರಿಗೆ ಹೋಗುತ್ತೆ ರೀ. ಬಟ್ ನಿಮ್ಗೆ ಹೇಳ್ಬೇಕಂದ್ರೆ ಟೋಟಲ್ 3 ಟ್ರೈನ್ಗಳು ಸಿಗ್ತಾವೆ ತಾಳಗುಪ್ಪದಿಂದ ಮೈಸೂರಿಗೆ. ಮಾರ್ನಿಂಗಿಂದ ಹಿಡಿಬೇಕಂದ್ರೆ ನಾವು ಮಾರ್ನಿಂಗ್ ಕುವೆಂಪು ಎಕ್ಸ್ಪ್ರೆಸ್, ಮಧ್ಯಾಹ್ನ ಟೈಮಿಗೆ ತಾಳಗುಪ್ಪ ಮೈಸೂರು ವಾಯ ಹಾಸನ ಮತ್ತು ನಮ್ಮ ಕೆ ಆರ್ ನಗರ, ಮತ್ತು ಇನ್ನೊಂದು ರಾತ್ರಿ ಬರುತ್ತೆ ತಾಳಗುಪ್ಪ ಮೈಸೂರು ವಾಯ ಬೆಂಗಳೂರು. ಇದು ಓವರ್ ನೈಟ್ ಎಕ್ಸ್ಪ್ರೆಸ್. ಅವೆರಡು ಸಿಟ್ಟಿಂಗ್ ಟ್ರೈನ್ಗಳು ರೀ, ಅಂದರೆ ಡೇ ನೈಟ್ ಇಂಟರ್ಸಿಟಿ ಟೈಪ್ ಟ್ರೈನ್ಗಳು. ಮತ್ತು ಮಾತಾಡ್ಬೇಕಂದ್ರೆ ಇದು ತಾಳಗುಪ್ಪ ರೈಲ್ವೆ ಸ್ಟೇಷನ್ ಎಲ್ಲೈತೆ ಅಂತೇಳಿ. ಇದು ತಾಳಗುಪ್ಪ ರೈಲ್ವೆ ಸ್ಟೇಷನ್ ಬರುತ್ತೆ ರೀ, ಸಿದ್ದಾಪುರ ಅಂತೇಳಿ ಬರುತ್ತೆ. ಸಿದ್ದಾಪುರ ಎಲ್ಲಿ ನಿಮ್ಗಂತೂ ಗೊತ್ತಿಲ್ಲ ಅಂದರೆ ಉತ್ತರ ಕನ್ನಡ ಡಿಸ್ಟಿಕ್ ಒಳಗೆ ಬರುತ್ತೆ ರೀ. ಮತ್ತು ನಿಮ್ಗೆ ಇನ್ನೂ ಹೇಳ್ಬೇಕಂದ್ರೆ ಜೋಗ್ ಫಾಲ್ಸ್ ಗೊತ್ತು ರೀ ನಿಮ್ಗೆ, ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್. ಅಲ್ಲಿಂದ ಇದು ಬರೀ 14 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ತಾಳಗುಪ್ಪಕ್ಕೆ ಬರೀ ಜೋಗ್ ಫಾಲ್ಸ್ ಅಷ್ಟೇ ಸಮೀಪ ಇಲ್ಲ ರೀ. ತಾಳಗುಪ್ಪ ರೈಲ್ವೆ ಸ್ಟೇಷನಿಂದ ನಿಮ್ಗೆ ಸಿದ್ದಾಪುರ, ಸೊರಬ ಇತ್ತಾಗೆಲ್ಲ ಸುತ್ತಮುತ್ತಲ ಪ್ರದೇಶ ಅಂದ್ರೆ ಸಿರ್ಸಿ ಮತ್ತೊಂದು ಸಿರ್ಸಿಯಿಂದ ಸುತ್ತಮುತ್ತ ಅದೇ ರೀ. ನಿಮ್ಗೆ ಏನಾರ ಟ್ರೈನ್ ಕನೆಕ್ಟಿವಿಟಿ ಹುಡುಕಾತೀರಂದ್ರೆ ಇದು ಬೆಸ್ಟ್ ಸ್ಟೇಷನ್. ತಾಳಗುಪ್ಪ ಬಂದುಬಿಟ್ಟು ಒಂದು ಬ್ರಾಂಚ್ ಲೈನ್ ರೀ, ಅಂದ್ರೆ ಬೀರೂರಿಂದ ತಾಳಗುಪ್ಪ ಮಠ ಒಂದು ಬ್ರಾಂಚ್ ಲೈನ್ ಐತಿ. ತಾಳಗುಪ್ಪಕ್ಕನ ಎಂಡ್ ಆಗುತ್ತೆ. ತಾಳಗುಪ್ಪದಿಂದ ಮುಂದೆ ಲೈನ್ ಹೋಗಂಗಿಲ್ಲ, ಯಾಕಂದ್ರೆ ಇನ್ನೂ ಲೈನ್ ಕನ್ಸ್ಟ್ರಕ್ಷನ್ ಆಗಿಲ್ಲ ರೀ. ತಾಳಗುಪ್ಪ ಒಂದು ಈಗಿನ ಮಟ್ಟಿಗೆ ಟರ್ಮಿನೇಟಿಂಗ್ ರೈಲ್ವೆ ಸ್ಟೇಷನ್. ನಿಮ್ಗೆ ಇನ್ನೂ ಹೇಳ್ಬೇಕಂದ್ರೆ ತಾಳಗುಪ್ಪದಿಂದ ಹುಬ್ಬಳ್ಳಿಗೆ ಒಂದು ರೈಲ್ವೆ ಲೈನ್ ಮಂಜೂರಾತಿ ಆಗೈತಿ. ಎಲ್ಲ ಇದನ್ನು ಸರ್ವೆಗಿರುವ ಎಲ್ಲ ಮುಗಿಸ್ಯಾರ. ಹೆಂಗೆ ಹೋಗುತ್ತಪ್ಪ ಅಂತಂತಂದ್ರೆ ತಾಳಗುಪ್ಪದಿಂದ ಸಿರ್ಸಿದಿಂದ ಮುಂಡಗೋಡ ಮೇಲೆ ಹುಬ್ಬಳ್ಳಿಗೆ ಹೋಗುವಂಥ ಲೈನ್ ಕನೆಕ್ಟಿವಿಟಿ ಕೊಡೋದೈತ್ರಿ. ಸಣ್ಣ ಬರುತ್ತೆ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಇನ್ನೊಂದು 5 ರಿಂದ 10 ವರ್ಷ ಅಂತೂ ಮಿನಿಮಮ್ ಬೇಕು ರೀ. ಯಾಕಂದ್ರೆ ಟ್ರ್ಯಾಕ್ ಎಲ್ಲ ಹಾಕಿ ಅದು ಇನ್ಸ್ಪೆಕ್ಷನ್ ಅದು ಇದು ಅನ್ಕೊಂತ ಭಾಳ ಟೈಮ್ ಹಿಡಿಯುತ್ತೆ. ಮತ್ತು ನಮ್ಮ ಟ್ರೈನ್ ಐತಿ 8:55ಕ್ಕೆ ತಾಳಗುಪ್ಪದಿಂದ. ನಾವಿವಾಗ ಟ್ರಾವೆಲ್ ಮಾಡತ್ತೀವಿ ನಿಮ್ಮೆಲ್ಲರ ಫೇವ್ರೇಟ್ ಸ್ಲೀಪರ್ ಕ್ಲಾಸ್ ಒಳಗೆ. ಇದ್ರೊಳಗೆ 3 AC ಫಸ್ಟ್ AC ಭಾಳ ಇದು ಅಫೋರ್ಡೆಬಲ್ ಐತ್ರಿ. ಯಾಕಂದ್ರೆ ಫಸ್ಟ್ AC ನೀವು ಒಂದು 1800ದಾಗ ಫಸ್ಟ್ AC ಒಳಗೆ ಟ್ರಾವೆಲ್ ಮಾಡ್ಬೋದು. ಇದ್ರೊಳಗೆ ನನಗೆ ಅನ್ಸೋ ಮಟ್ಟಿಗೆ ಚೀಪೆಸ್ಟ್ ಫಸ್ಟ್ AC ಈ ಟ್ರೈನ್ ಅದು. ಮತ್ತು ಡೆಡಿಕೇಟೆಡ್ ಫಸ್ಟ್ AC ರೀ, HA1 ಅಲ್ಲ, ಡೆಡಿಕೇಟೆಡ್ ಫಸ್ಟ್. ಮತ್ತು ತಾಳಗುಪ್ಪನೂ ಏನು ಭಾಳ ದೂರ ಇಲ್ಲ ರೀ, ಅಂದ್ರೆ ರೈಲ್ವೆ ಸ್ಟೇಷನ್ ಹೊರಗೆ ಇರ್ತಾವಲ್ಲ ಹಂಗಿಲ್ಲ. ಬಸ್ ಸ್ಟ್ಯಾಂಡಿಂದ ಏನಿಲ್ಲ ಅಂದ್ರೆ ಒಂದು 200 ಮೀಟ್ರ್ ವಾಕ್ ಒಳಗೈತಿ, ಒಳಗನೇ ಐತ್ರಿ. ಮತ್ತು ನಾವು ಇವತ್ತು ನಮ್ಮ ಸ್ಲೀಪರ್ದ ಇಂಟ್ರಿ ನೋಡೋಣ ಅಂತ ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ S5 ಕೋಚ್ ಒಳಗೆ. ಎಂಟ್ರ್ ಆಗೋಡ್ಕನೇ ಇಲ್ಲಿ ಇದು ನನಗೆ ಇದು ಥೀಮ್ ಭಾಳ ಇಷ್ಟ ಆಗುತ್ತೆ ರೀ. SMUT ಮುರುಡೇಶ್ವರದಾಗೂ ಈ ಟ್ರೈನ್ ಇತ್ತು, SMUT ಮುರುಡೇಶ್ವರದಾಗೂ ಈ ಥೀಮ್ ಇತ್ತು. ಮತ್ತು ನಮ್ಮ ಮೈಸೂರು ಚಾಮರಾಜನಗರ ತಿರುಪತಿಗೆ ಹೋಗ್ತೀನಿ ಟ್ರೈನಾಗೂ ಇದಾಯಿತು. ಯಾಕೆ ಹೇಳ್ರಿ, ಇವೆಲ್ಲ ಟ್ರೈನ್ಗಳು ಅಂಡರ್ ಮೇಂಟೆನೆನ್ಸ್ ಅದಾವೆ ಮೈಸೂರು ಡಿವಿಷನ್ ಅಂದ್ರೆ ಟ್ರೈನ್ಸ್ ಟಾಪ್ ನಾಚ್ ಇರ್ತಾವೆ ಅಂತಂತೇಳಿ. ಅದು ಮಾತ್ರ ಪಕ್ಕ. ನಿಮ್ಗೆ ಎಂಟ್ರಾಗಿ ಗುಡ್ಕ ವಾಶ್ರೂಮ್ ತೋರಿಸ್ಬೇಕಂದ್ರೆ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಈ ಸೈಡ್ ನೋಡ್ಬೇಕಂದ್ರೆ ಈ ಸೈಡು ನೀಟ್ ಆ್ಯಂಡ್ ಕ್ಲೀನ್ ಐತಿ. ಬಟ್ ಈ ಥೀಮ್ ಭಾಳ ಲೈಕ್ ಆಗತ್ತೆ ರೀ ನನಗೆ. ಸ್ಲೀಪರ್ನ ಏನು ಇವರು ಒಂದು ಸ್ವಲ್ಪ ಅಪ್ಗ್ರೇಡೇಷನ್ ಫೀಲ್ ಕೊಟ್ರಲ್ಲ, ಅದು ಮಸ್ತ್ ಅನ್ಸುತ್ತೆ. ನಂದು ಸೀಟ್ ಬಂದ್ಬಿಟ್ಟು 5 ನಂಬರ್ ರೀ, ಮಿಡಲ್ ಬರ್ತೈತಿ. ಬಟ್ ನಾನು ನಿಮ್ಗೆ ಈಗ ಇಲ್ಲಿ ಖಾಲಿ ಇತ್ತು, ಅದಕ್ಕೆ ತೋರ್ಸಕ್ಕೆ ಬಂದೀನಿ. ಯಾಕಂದ್ರೆ ಹೆಚ್ಚಿಗೆ ಕ್ರೌಡ್ ಇದಕ್ಕೆ ಹತ್ತತ್ತೆ ಶಿವಮೊಗ್ಗದಿಂದ. ಹೌದ್ರಿ, ಈ ಟ್ರೈನ ಶಿವಮೊಗ್ಗ ಮೇಲೆ ಹೋಗುತ್ತೆ. ಹೆಂಗೆ ರೂಟ್ ಅಂತೇಳಿ ನಾವು ನೋಡೋಣಂತ. ಬಟ್ ನಿಮ್ಗೀಗ ಸ್ಲೀಪರ್ ಕ್ಲಾಸ್ ಹೆಂಗಿರುತ್ತೆ ಅಂತ ನೋಡ್ಬೇಕಂತಂದ್ರೆ ಮೊದಲು ನಿಮ್ಗೆ ಹೇಳ್ತೀನಿ, ಲೋವರ್, ಮಿಡಲ್, ಅಪ್ಪರ್ ಅಂತೇಳಿ 3 ಸ್ಲೀಪಿಂಗ್ ಸೀಟ್ಗಳು ಇರ್ತಾವ್ರಿ ನಿಮ್ಗೆ. ನೀವು ಇವನ್ನ ಬೆಳಗ್ಗೆ 6 ಮಟ ಓಪನ್ ಇದನ್ನು ಮಿಡಲ್ ಬರ್ತ್ ತಕ್ಕೋಬೋದು. ರಾತ್ರಿ 10 ರಿಂದ ಬೆಳಿಗ್ಗೆ 6 ಮಟ. ಇದು ರೈಲ್ವೆ ರೂಲ್ಸ್. ಒಂದಷ್ಟು ಮಂದಿ ತಕ್ಕೋತಾರೆ, ಒಂದಷ್ಟು ಮಂದಿ ತಗೊಳ್ಳೋಲ್ಲ. ಮತ್ತು ಲೋವರ್ ಬರ್ತ್ದಾಗಿರೋರ್ಗೂ ಅದೇ ರೂಲ್ಸ್ ಆಗುತ್ತೆ. ಯಾಕಂದ್ರೆ ಅವ್ರು ಮಕ್ಕೋಬೇಕಂದ್ರೂ ಅದು 10 to 6 ಒಳಗೆ ಮಕ್ಕೋಬೇಕು ಅವ್ರು ರಾತ್ರಿ. ಅಪ್ಪರ್ ಬರ್ದವ್ರಿಗಂತೂ ಅವ್ರದ್ದು ರಾಜ ಆರಾಮ್ ಮಕ್ಕೋಬೇಕು. ನಾನು ಆರಾಮ್ ಪ್ರಿಫರ್ ಮಾಡ್ತೀನಿ ಅಪ್ಪರ್, ಸೈಡ್ ಲೋವರ್ ಮತ್ತು ಸೈಡ್ ಅಪ್ಪರ್ ಬರ್ತ್ಗಳು. ಇವೇನು ಹಾಕೊಂಡ್ರೆ 3 ಬರ್ತ್ಗಳು ನಿಮ್ಗೊಂದು ಫುಲ್ ಪ್ರೈವೇಸಿ ಸಿಕ್ಕಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ಸೈಡ್ ಲೋವರ್ ಸೈಡ್ ಅಪ್ಪರ್ದವ್ರು ಬಂದು ಹೇಳಕ್ಕೆ ಕುಂತಾರಂದ್ರು ನೀವು ಸೈಡ್ ಲೋವರ್ದಾಗ ನೀವು ಅದಿರಂದ್ರೆ ಸೈಡ್ ಅಪ್ಪರ್ಗೆ ಹೋಗಿ ಮಕ್ಕೋಬೋದು ಆರಾಮ್ ಹಿಂಗೆ. ಬಟ್ ಇದ್ರೊಳಗೆ ಹಂಗಾಗಂಗಿಲ್ಲ. ಈಗೇನಾರ ಲೋವರ್ದವರು ಕುಂತಾರಂತ ತಿಳ್ಕೊರಿ, ಇವ್ರು ಅದನ್ನೇ ಹಬ್ಸೋಕ್ಕಾಗಂಗಿಲ್ಲ. ಅವ್ರು ಕುಂದಿರ್ಬೇಕಂದ್ರೆ ಇವ್ರು ಮಕ್ಕೊಳಕ್ಕಾಗಂಗಿಲ್ಲ. ಇದು ಪ್ರಾಬ್ಲಮ್ ಆಗುತ್ತೆ. ಮತ್ತು ICF ಕೋಚ್ ಇದಾಗಿರೋದ್ರಿಂದ, ಹೌದ್ರಿ, ಇದು ಬಂದುಬಿಟ್ಟು ICF ಕೋಚ್ ಅಂದ್ರೆ ಹಳೇದು. ಈಗ ಇದನ್ನು ಅಪ್ಗ್ರೇಡೇಷನ್ ಮಾಡಿ ಉತ್ಕೃಷ್ಟ ಅಂತೇಳಿ ಮಾಡ್ರೆ. ಇಲ್ಲಾಂದ್ರೆ ಇದು ಬ್ಲೂ ಕೋಚ್ ಇತ್ತು, ಬ್ಲೂ ಇಂದ ಎಲ್ಲೋ ಆಗೈತಿ. ಇಲ್ಲೇನೈತಲ್ಲ ಒಂದು ಚಾರ್ಜಿಂಗ್ ಸಾಕೆಟ್ ಐತಿ, ಮತ್ತು ಫ್ಯಾನ್ ಗೀನ್ ಎಲ್ಲ ಅದಾವ. ಇದು ಬಂದುಬಿಟ್ಟು ನಾನ್ AC ಕ್ಲಾಸ್ ರೀ, ಸ್ಲೀಪರ್ ಅದೊಳಗೆ. ಮತ್ತು ಸೈಡ್ ಲೋವರ್ ಸೈಡ್ ಅಪ್ಪರ್ ಬರ್ತ್ಗಳದಾವೆ. ಇವತ್ತು ಫುಲ್ ಒಂದು ಹಾಫ್ ಡೇ ಫುಲ್ ಟ್ರಾವೆಲಿಂಗ್ ನನ್ನ ಆಗೈತೆ ರೀ. 1 ಗಂಟೆಗೆ ನಾನು ಗದಗ ಬಿಡೋಕೆ ಬಸ್ ಸ್ಟ್ಯಾಂಡಿಗೆ ಬಂದೆ. 1 ತಾಸಿನ ಮಟ್ಟ ಬಸ್ ಬರಲಿಲ್ಲ. ಬಂದು ರೀ, ಅಂದ್ರೆ ಸೀಟ್ ಸಿಗಲಿಲ್ಲ, ಫುಲ್ ರಶ್ ಬರ್ತಿದ್ದು. ಆಮೇಲೆ ನಾನು 1 ಅವರ್ ನಿಂತು ಆಮೇಲೆ ಸೀಟ್ ಹಿಡ್ಕೊಂಡು ಸೀಟ್ ಹಿಡಲಿಲ್ಲ ರೀ, ನಿಂತ್ಕೊಂಡು ನಾನು ಬಂದೆ ಫೈನಲಿ. ಯಾಕಂದ್ರೆ ಇನ್ನು ಟ್ರೈನ್ ತಪ್ಪತ್ತಡೆ ಅಂತೇಳಿ ಹತ್ಕೊಂಡು ನಾನು ಹುಬ್ಳಿಗೆ ಬಂದೆ. ಹುಬ್ಳಿ ಸಿರ್ಸಿ ಬಸ್ ಹತ್ತೆ ಶಿರ್ಸಿಗೆ ಬಂದೆ. ಸಿರ್ಸಿಗಿಳಿದೆ. ಶಿರ್ಸಿಯಿಂದ ಸಾಗರಕ್ಕೆ ಹೋಗೋ ಬಸ್ ಹತ್ತೆ ತಾಳಗುಪ್ಪಕ್ಕೆ ಬನ್ರಿ. ಇದು ಫುಲ್ ಜರ್ನಿ ಮಾಡ್ಕೊಂತ ಹಿಂಗೆ ಬರ್ಬೇಕಾಗತ್ತೆ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಅಂತ. ಮತ್ತು ನಂದು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿರಿ. RCD ಟ್ರಾವೆಲ್ ಸ್ಟೋರೀಸ್. ಅದರೊಳಗೆ ಬಿಸ್ನೆಸ್ ಕ್ಲಾಸ್ ಫ್ಲೈಟ್ ಜರ್ನಿ ಬಂದೈತಿ. ಮತ್ತು ಮನಾಲಿಗೆ ಹೋಗಿದ್ದಂಥ ಟ್ರಿಪ್ ಬಂದೈತೆ ರೀ.
ಪೂರ್ತಿ ಮನಾಲಿ ಸೀರೀಸನ್ನು ನೀವು ನೋಡೋಕೆ ಸಿಗುತ್ತೆ ಆ ಚಾನಲ್ ಒಳಗೆ ಪಟ್ನ ಹೋಗಿ ನೋಡಿರಿ. ಯಾರಿಗಾರು ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ನಾನು ಲಿಂಕ್ ಇದು ನೋಡಿರಿ. ತಾಳಗುಪ್ಪ ರೈಲ್ವೆ ಸ್ಟೇಷನ್ದ 2 ಮತ್ತು 3 ನಂಬರ್ ಪ್ಲಾಟ್ಫಾರ್ಮ್ ಒಳಗೆ ಯಾವ ಟ್ರೈನ್ ಬರ್ತಾವೆ ಅಂತೇಳಿ ನಂಗೆ ಅನ್ಸಂಗಿಲ್ಲ ರೀ. ಮತ್ತು ನಿಮಗೆ ಮಾತಾಡ್ಬೇಕಂದ್ರೆ ಇದೇನು ಈ ಸೈಡ್ ನೋಡತ್ತಿರಲ್ಲ, ಈ ಸೈಡೆಲ್ಲ ಐತಿ ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ. ನೀವು 1-1.5 ಕಿಲೋಮೀಟ್ರಿಗೆ ಹೋಗ್ಬಿಟ್ರೆ ಅಂದ್ರೆ ಸಿಗುತ್ತೆ ಶರಾವತಿ ಬ್ಯಾಕ್ ವಾಟರ್ಸ್. ನೀವು ಸಿಗಂದೂರು ಚೌಡೇಶ್ವರಿ ಅಮ್ಮ ಟೆಂಪಲ್ಗೆ ಇರ್ಬೋದು, ಅಲ್ಲಿಗೆ ಫೆರಿ ಹೋಗುತ್ತಲ್ರಿ, ಅದು ಇರೋದು ಇದು ಶರಾವತಿ ಬ್ಯಾಕ್ ವಾಟ್ರ್ ಒಳಗೆ. ಇದಕ್ಕೆ ಹೋಗ್ಬೇಕಂದ್ರೆ ನೀವು ಸಾಗರದಿಂದ ಹೋಗ್ಬೇಕು, ಬಟ್ ಅದನ್ನು ಸಾಗರದಾಗ ಹೋಗಿ ಮಾತಾಡೋಣಂತ ನಾವು. ಬಟ್ ಇದೇನು ತಾಳಗುಪ್ಪ ಐತಲ್ಲ ಪೂರ್ತಿ ಹಿಂದಿನ ಭಾಗ ಕವರ್ ಆಗೈತಿ ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿಯಿಂದ. ಟೈಮ್ ನೋಡ್ರಿ ಇಲ್ಲೇ ಕರೆಕ್ಟ್ 8:55 ಅಂದ್ರೆ 8:55 ಡಿಪಾರ್ಟ್ ಆದ್ವಿ ನಾವು ತಾಳಗುಪ್ಪ ರೈಲ್ವೆ ಸ್ಟೇಷನಿಂದ. ಡಾಟ್ ಆನ್ ಟೈಮ್, ಒಂದು ಸ್ವಲ್ಪನೂ ಡಿಲೇ ಇಲ್ಲ. ಇದೆ ನೋಡಿರಿ ಸ್ಟೇಷನದ ಎಂಟ್ರೆನ್ಸ್. ನೀವೇನ್ರ ಬರತ್ತೀರ ಅಂದ್ರೆ ಇಲ್ಲಿಂದನೇ ಎಂಟ್ರ್ ಆಗ್ಬೇಕಾಗತ್ತೆ. ಇದ್ರದ್ದು ವಿಂಟೇಜ್ ಲುಕ್ ಐತ್ರಿ, ಮಸ್ತ್ ಐತೆ ಸ್ಟೇಷನ್, ಹಳೆ ಕಾಲದ್ದು. ಇನ್ನು ಇದ್ರದ್ದು ಕನ್ಸ್ಟ್ರಕ್ಷನ್ ನಡೆಯೋದೈತೆ. ಇಡೀ ಸ್ಟೇಷನ್ ಒಳಗೆ ಇದೊಂದು ಸ್ಟಾಲ್ ನೋಡೋಕೆ ಸಿಗುತ್ತೆ ನೋಡ್ರಿ ನಿಮ್ಗೆ. ಅಲ್ಲೂ ಏನು ಜಾಸ್ತಿ ಜನ ಕಸ್ಟಮರ್ಸ್ ಇದ್ದಂಗೆ ಕಾಣಲಿಲ್ಲ ನನಗೆ. ಅವ್ರಿಗೆ ಅಷ್ಟು ಲಾಭ ಆಕತ್ತ ಅನ್ನೋದನ್ನ ಡೌಟ್ ಪಾಪ. ಯಾಕಂದ್ರೆ ಟ್ರೈನ್ ಕನೆಕ್ಟಿವಿಟಿ ಅಷ್ಟು ಇಲ್ಲದೇ ಇರೋದ್ರಿಂದ ಎಲ್ಲರೂ ಮತ್ತು ಮಾರ್ಕೆಟ್ ಒಳಗನೇ ಐತ್ರಿ, ಎಲ್ಲರೂ ಹೊರಗಿಂದನೇ ತೊಗೊಂಡು ಬರ್ಬೋದು. ತಾಳಗುಪ್ಪೆಯಿಂದ ನಾವು ಹೋಗ್ತೀವಿ ರೀ ಸಾಗರದಿಂದ ಆನಂದಪುರದಿಂದ ನಾವು ಹೋಗ್ತೀವಿ ಶಿವಮೊಗ್ಗದಿಂದ ಭದ್ರಾವತಿ ತರೀಕೆರೆ ಮೇಲೆ ನಾವು ಹೋಗಿ ತಲುಪ್ತೀವಿ ಬೀರೂರು ಜಂಕ್ಷನ್. ಬೀರೂರಿಂದ ಮುಂದೆ ಕಡೂರಿಂದ ಅರಸೀಕೆರೆಯಿಂದ ತುಮಕೂರಿಂದ ಬೆಂಗಳೂರಿಂದ ಪ್ರತಿಯೊಂದು ಸ್ಟಾಪ್ಗಳು ಯಾವಂದರೆ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಹನ್ನಿಕೆರೆ, ಪಾಂಡವಪುರ, ನಾಗನಹಳ್ಳಿ ಎಲ್ಲ ಸ್ಟಾಪ್ಗಳು ಬೆಳಗ್ಗೆ 8:20 ನಮ್ಮ ಟೈಮಿಂಗ್ ಐತಿ. ಹೋಗಿ ತಲುಪೋದು ಮೈಸೂರು ಜಂಕ್ಷನಿಗೆ. ನೋಡೋಣಂತ ಯಾವಾಗ ತಲುಪ್ತಾರೆ ಅಂತೇಳಿ, ಯಾಕಂದ್ರೆ ನಾನು ಆಗ ವಾಪಸ್ ಬರ್ಬೇಕು. ಮೈಸೂರು ಜಂಕ್ಷನಿಂದ 8:20 ಬಿಡುವಂಥ ಮಾಲ್ಗುಡಿ ಎಕ್ಸ್ಪ್ರೆಸ್ಸನ್ನು. ನನಗೆ ಟ್ರೈನ್ ಜರ್ನಿಗಿಂತ ಓವರ್ನೈಟ್ ಜರ್ನೀಸ್ನ ಭಾಳ ಇಷ್ಟ ಆಕವ್ರಿ. ಎಷ್ಟೋ ಜನಕ್ಕೂ ಇಷ್ಟ ಆಗ್ತಿರುತ್ತೆ. ನಿಮ್ಗೆ ಏನರ ಇಷ್ಟ ಆಗುತ್ತೇನು ರೀ? ನಂಗೆ ಭಾಳ ಲೈಕ್ ರೀ ಓವರ್ನೈಟ್ ಟ್ರೈನ್ ಜರ್ನೀಸ. ಸಂಜೆ ಟೈಮಿಗೆ ಹತ್ಬಿಡೋದು ಕತ್ಲಾದಾಗ ಆರಾಮ್ ಬೆಳಿಗ್ಗೆ 8-9 ಮಟ್ಟ ಮುಟ್ಟಿಬಿಡೋದು. ಅದ್ರ ಸಂಬಂಧ ನಾನು ಚೂಸ್ ಮಾಡ್ತೀನಿ. ಇತ್ತಾಗಿಂದ ಹೋಗೋದು ಮುಂದೆ ಹಂಪಿ ಎಕ್ಸ್ಪ್ರೆಸ್, ಅಂದ್ರೆ ಬೆಂಗಳೂರಿಂದ ಗದಗ ಸೈಡ್ದು ಹೋಗ್ಬೇಕಂದ್ರೆ ಹಂಪಿ ಚೂಸ್ ಮಾಡ್ತೀನಿ. ಅತ್ತಾಗಿ ಆ ಸೈಡಿಂದ ಬರ್ಬೇಕಂದ್ರೆ ಗೋಲ್ ಗುಂಬಜ್ ಚೂಸ್ ಮಾಡ್ತೀನಿ. ಆರಾಮ್ ಬರುತ್ತೆ ರೀ ಟ್ರೈನ್ಗಳು. ಇದು ಶಿರಸಿ, ಸಿದ್ದಾಪುರ, ಸಾಗರ, ಶಿವಮೊಗ್ಗ ಲೈನ್ ಇದು ಏನೈತಲ್ರಿ, ಇದು ನಾನು ರೋಡ್ ಬಗ್ಗೆ ಮಾತಾಡ್ತೀನಿ. ಇದು ಕಂಟಿನ್ಯೂಸ್ ನನಗನ್ಸ್ಮಟ್ಟಿಗೆ ರೈಲ್ವೆ ಟ್ರ್ಯಾಕ್ ಜೊತೆನೇ ಬರುತ್ತೆ. ಸಾಗರ ಜಂಬಗಾರು ಎಂಟ್ರ್ ಆದೀವಿ ರೀ. ಇಲ್ಲಿದ್ದ ಜನ ಭಾಳ ಐತ್ರಿ ಈ ಟ್ರೈನಿಗೆ. ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಸಾಗರ ಜಂಬಗಾರುಗೆ. ಹೇಳ್ದಂಗೆ ನನ್ನ ಸಾಗರಕ್ಕೆ 2 ನಿಮಿಷ ಸ್ಟಾಪ್ ಕೊಡ್ರಿ. ಇನ್ನೂ ಹೇಳಿಲ್ಲ, ಈಗ ಹೇಳತ್ತೀನಿ. 2 ನಿಮಿಷ ಸ್ಟಾಪ್ ಐತಿ. ಸಾಗರದಿಂದ ನೀವು ಹತ್ಕೋಬೋದು. ಭಾಳ ಅಂದ್ರೆ ಭಾಳ ಕ್ರೌಡ ಸಾಗರದಿಂದ ಹತ್ತೈತಿ. ತಾಳಗುಪ್ಪದಿಂದ ಒಂದು 5-10% ಹತ್ಕೊಂಡ್ರೆ ಇಲ್ಲಿ 30-40% ಜನ ಸಾಗರದಿಂದ ಬೋರ್ಡ್ ಮಾಡತ್ತಾರೆ ಮೈಸೂರು ಅಥವಾ ಬೆಂಗಳೂರಿಗೆ ಹೋಗಕ್ಕೆ. ಮತ್ತು ಮಾತಾಡ್ಬೇಕಂದ್ರೆ ನಿಮ್ಗೆ ಏನರ ಸಾಗರ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ರೈಲ್ವೆ ಸ್ಟೇಷನ್ ಹಿಂದೆನೇ ಐತಿ. ಇಲ್ಲಿ ನೋಡ್ಬೋದು ನೀವು ನನ್ನ ಹಿಂದೆ, ಅಷ್ಟು ಕಾಣತ್ತಿಲ್ಲ ಅನ್ಕೋತಾನೆ. ಮತ್ತು ನೀವು ಏನರ ಇಲ್ಲಿಂದ ಸಿಗಂದೂರು ಚೌಡೇಶ್ವರಿಗೆ ಹೋಗ್ಬೇಕಂದ್ರೆ 30 ಕಿಲೋಮೀಟ್ರ್ ಆಗುತ್ತೆ ಫೆರಿ ಪಾಯಿಂಟ್. ಅದಕ್ಕೆ ಹೊಳೆಬಾಗಿಲು ಅಂತಾರಲ್ರಿ ಅಲ್ಲೇ. ಈಗ ಹೊಸಾದ ಬ್ರಿಡ್ಜು ಆಗತ್ತೈತಿ 2.25 ಕಿಲೋಮೀಟ್ರದ್ದು. ನಮಗೆ ಬರೋ ದಿನಗಳೊಳಗೆ ಫೆರಿ ಬಂದ್ ಆಗೋದು ನೋಡ್ಬೋದು. ಯಾಕಂದ್ರೆ ಬ್ರಿಡ್ಜ್ ಆತಂದ್ರೆ 2.25 ಕಿಲೋಮೀಟ್ರದ್ದು 2 ಕಿಲೋಮೀಟ್ರ್ 250 ಮೀಟ್ರ್ ಏನೋ ಐತದ. ಮತ್ತು ಅದು ಫುಲ್ ಕೇಬಲ್ ಬ್ರಿಡ್ಜ್ ಐತ್ರಿ. ಅದು ಏನೋ ಹಿಸ್ಟೋರಿಕ್ ಮೂಮೆಂಟ್ ಒಳಗೆ ಜಾಯ್ನ್ ಆಗೋದೈತಿ. ಮತ್ತು ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ ಅದು ಓಪನ್ ನೋಡಿರಿ. ಸಾಗರ ಜಂಬಗಾರು ರೈಲ್ವೆ ಸ್ಟೇಷನ್. ಮತ್ತು ಜಂಬಗಾರು ಅಂತಂದ್ರೆ ನಾನು ಹಿಂದಿನ ವಿಡಿಯೋ ಒಳಗೆ ಕೇಳಿದ್ದೆ, ಅಂದ್ರೆ ತಾಳಗುಪ್ಪಕ್ಕೆ ಬಂದಾಗ. ಅವಾಗ ನನಗೆ ಲೋಕಲ್ ಜನ ಹೇಳಿದ್ರೆ ಜಂಬಗಾರು ಅಂತಂದ್ರೆ ಇದ್ರದ್ದು ಹಳೆ ಹೆಸರು ಅಂತಂತೇಳಿ. ಇದು ಎಷ್ಟು ಕರೆ ತಪ್ಪು ನನಗೆ ಗೊತ್ತಿಲ್ಲ. ನೀವೇನಾರ ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳ್ರಿ, ತಪ್ಪಂದ್ರೆ ತಪ್ಪು ಅಂತ ಹೇಳ್ರಿ. ಇದು ಸ್ಟೇಷನ್ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಐತಿ, ನೀವು ನೋಡ್ಕೋಬೋದು. ಸಾಗರ ರೈಲ್ವೆ ಸ್ಟೇಷನ್ ಇದು ನೋಡ್ರಿ ಹಿಂದಿನ ಬಸ್ ಸ್ಟ್ಯಾಂಡ್. ಕುವೆಂಪು ಎಕ್ಸ್ಪ್ರೆಸ್ ಬಂತ ಅನ್ಕೋತಾನೆ ನಾನು ಆ ಸೈಡ್ ಇದನ್ನು ನಿಮ್ಗೆ ಸಾಗರ ಸ್ಟೇಷನ್ ಬಗ್ಗೆ ಇಂಟ್ರೋ ಕೊಡೋದಿದ್ದೀರಿ. ಇಂಟರ್ಸಿಟಿನ ಕುವೆಂಪುನ ಇದೆ, ಮೇ ಬಿ ಇಂಟರ್ಸಿಟಿ ಅನ್ಬೋದು. ಹಾಂ ಇಂಟರ್ಸಿಟಿ ರೀ ಇದು, ತಾಳಗುಪ್ಪ ಇಂಟರ್ಸಿಟಿ.
ಇದನ್ನು ಒಮ್ಮೆ ಜರ್ನಿ ಮಾಡೋ ಮನಸ್ಸು ಐತ್ರಿ, ಬಟ್ ಈಗ ಬೇಡ. ಒಂದು ಗ್ಯಾಪ್ ಕೊಟ್ಟು ಒಂದು 2-3 ತಿಂಗಳು ಇದು ಜರ್ನಿನೂ ನಿಮ್ಮ ಕಣ್ಣು ಮುಂದೆ ಬರುತ್ತಂತೆ. ಭಾರಿ ಗಾಡಿ ರೀ ಇದು, ಯಾವ ಜನಶತಾಬ್ದಿಗಿನ್ನೂ ಕಮ್ಮಿ ಇಲ್ಲ. ನಮ್ಮ ಸಿದ್ಧಗಂಗಾ ಇಂಟರ್ಸಿಟಿ ಹಂಗಲ್ಲ, ಇದು ಹಂಗೆ. ಯಾಕೆ ಹೇಳ್ರಿ, ಅದು ಇದು ರೇಕ್ ಶೇರಿಂಗ್ ಮಾಡ್ತಾವೆ ಒಂದೇ ಬೋಗಿನ. ಆನಂದಪುರ ಅಂತ ಐತ್ರಿ, ಬಟ್ ಇಲ್ಲಿ ಆನಂದಪುರಂ ಅಂತ ಐತಿ. ಎಂಟ್ರ್ ಆದೀವಿ ನಾವೀಗ ಆನಂದಪುರಮಕ್ಕೆ. ಹುಡುಗಿಯರು ಡೇಂಜರ್ ಆಗ್ಯಾರ್ರಿಪ್ಪ ಈಗ ಜಸ್ಟ್ ನಾ ಇಷ್ಟ ನಿಂತೇನೆ, ಒಂದು 4 ಮಂದಿ ನಿಂತಾರಲ್ಲ, ಬಾ ನನಗೆ ಅಸಹ್ಯ ಮಾಡತ್ತಾರೆ. ಹೌದಾ ಅಂತ ನಾನು. ದೊಡ್ಡದೈತೆ ನೋಡ್ರಿ ಸ್ಟೇಷನ್. ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಆನಂದಪುರಮಕ್ಕೆ. ಆನಂದಪುರಂ ಬಂದ್ಬಿಟ್ಟು ಒಂದು ಪುರ ರೀ ಇದು. ನಾನು ನೋಡ್ರ ಪ್ರಕಾರ ಇದು ಬಂದ್ಬಿಟ್ಟು ಒಂದು ಸಣ್ಣ ಹಳ್ಳಿ ರೀ. ಬಟ್ ಇಲ್ಲಾಕೆ ಸ್ಟಾಪ್ ಕೊಟ್ರಪ್ಪ ಅಂತಂತಂದ್ರೆ ಇಲ್ಲಿಂದ ಶಿಕಾರಿಪುರ ಸಮೀಪ ಆಗುತ್ತೆ. ಶಿಕಾರಿಪುರ ಐತಿ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ ಒಳಗೆ. ಅದಕ್ಕೆ ಅಲ್ಲಿಂದ ಪ್ಯಾಸೆಂಜರ್ಸಿಗೆ ಶಿವಮೊಗ್ಗ ಅಥವಾ ತಾಳಗುಪ್ಪ ಮಠ ಬರೋಕ್ಕೆ ಅಥವಾ ಸಾಗರ ಮಠ ಬರೋಕ್ಕೆ ಹೆಚ್ಚಿಗೆ ಕಷ್ಟ ಆಗ್ಬಾರ್ದು ಅಂಥೇಳಿ ಅವ್ರು ಕೊಟ್ಟರೆ ಸ್ಟಾಪ ಆನಂದಪುರಕ್ಕೆ. ಮತ್ತು ಇನ್ನೂ ಏನರ ರೀಸನ್ ಆನಂದಪುರ ಬಗ್ಗೆ ಇದ್ದರೆ ನೀವು ನನಗೆ ಹೇಳಿ ತಿಳಿಸ್ರಿ. ಮತ್ತು ಸ್ಟೇಷನ್ ಈ ಲೈನ್ದಾಗ ಇದೇ ಟೈಪ್ ಅದಾವೆ. ಸಿಗ್ನಲ್ ಆತ ನಮ್ದು, ಹೋಗಂಬರ್ರಿ. ನಾನು ಸಿಗ್ನಲ್ ಆಗೈತೆ ಅಂತ ಅಂದ್ಕೊಂಡೆ, ದೂರದಿಂದ ನೋಡಿ ನಂದು ದೃಷ್ಟಿ ಕಮ್ಮಿ ಆಗೈತೆ ಅಂತ ಈಗ ಗೊತ್ತಾಯ್ತು ರೀ. ಬಟ್ ನಮ್ಮ ಸಿಗ್ನಲ್ ಆಗಿಲ್ಲ, ಇನ್ನೂ ರೆಡ್ ಸಿಗ್ನಲ್. ಇನ್ನೂ ಯಾಕೆ ರೆಡ್ ಐತಪ್ಪ ಅಂದ್ರೆ ಮೈಸೂರಿಂದ ತಾಳಗುಪ್ಪಕ್ಕೆ ಹೋಗುವಂಥ ಕುವೆಂಪು ಎಕ್ಸ್ಪ್ರೆಸ್ ನಮ್ಮನಿಗೆ ಕ್ರಾಸ್ ಮಾಡತ್ರಿ. ಸಿಂಗಲ್ ಲೈನ್ ಇರೋದ್ರಿಂದ ನಮ್ಮ ಟ್ರೈನ್ನ ಇಲ್ಲೇ ನಿಂಚಾರ. ಅದು ಕ್ರಾಸ್ ಆಗುವಂಟ ನಾವು ಇಲ್ಲೇ ಇರ್ತೀವಿ. ಬರೀ ಈಗ ತಾಳಗುಪ್ಪ ಎಕ್ಸ್ಪ್ರೆಸ್ದ ಕೋಚ್ ಕಂಪೋಸಿಷನ್ ಬಗ್ಗೆ ನೋಡೋಣ ಅಂತ. ಇದ್ರೊಳಗೆ ಅದಾವ್ರಿ ಟೋಟಲ್ 11 ಸ್ಲೀಪರ, 4 ಜನರಲ್ ಕ್ಲಾಸ ಮತ್ತು 2 ಥರ್ಡ್ AC, 1 ಸೆಕೆಂಡ್ AC, 1 ಫಸ್ಟ್ AC. ನೀವೇನಾರ ಟ್ರಾವೆಲ್ ಮಾಡತ್ತೀರಂದ್ರೆ ಹೇಳ್ದಂಗೆ ಫಸ್ಟ್ AC ಡೆಡಿಕೇಟೆಡ್ ಐತ್ರಿ. ICF ಫಸ್ಟ್ AC ಇದೊಂದು ಮಜಾನ ಬೇರೆ. ನೀವು ಕೂಪ್ ಗೀಪ್ ಸಿಕ್ಕರೆ ನೋಡ್ರಿ, ಅದ್ರೊಳಗೆ ಒಂದು ಕಬೋರ್ಡ್ ಬರುತ್ತೆ, ನಿಮ್ಗೆ ಸಪ್ರೇಟ್ ವಾರ್ಡ್ರೋಬ್ ಟೈಪ್ ಬರುತ್ತೆ. ನಿಮಗೇನಾರ ಅದ ಜರ್ನಿ ನೋಡಿದೈತೆ ನಂಗೆ ಕಾಮೆಂಟ್ ಮಾಡಿರಿ. ಯಾವ್ದಾರ ಒಂದು ICF ಗಾಡಿ ಹುಡುಕಿ ನಿಮ್ಗೆ ಅದು ಜರ್ನಿ ತೋರಿಸ್ತಾನೆ ಪಕ್ಕ ಇದು ಮಾತ್ರ. ಮತ್ತು ನಾವು ಈಗ ಟ್ರಾವೆಲ್ ಮಾಡತ್ತೇವಲ್ಲ ಮೈಸೂರಿಗೆ, ಮೈಸೂರಿಂದ ನಿಮಗೆ ಇನ್ನೊಂದು ಜರ್ನಿ ಬರುತ್ತೆ. ಮೈಸೂರಿಂದ ನಾನು ವಾಪಸ್ ಬೆಂಗಳೂರು ಹೋಗ್ತೀನಿ. ಬೆಂಗಳೂರಿಂದ ಹೊಸ ಜರ್ನಿ ಬರುತ್ತೆ. ಮಂಗ್ಳೂರಿಗೆ ಹೋಗ್ತೀನಿ ನಾನು, ಬಟ್ ಡೈರೆಕ್ಟ್ ಹೋಗೋಲ್ಲ. ಹೆಂಗೆ ಹೋಗ್ತೀನಿ ನೀವು ಕಂಡು ಹಿಡಿಬೇಕು. ನಮ್ದು ಈಗೀಗ ನಾವು ಚೂಸ್ ಮಾಡ್ಕೊಂಡ್ರೆ ಲೊಕೇಶನ್ ತಾಳಗುಪ್ಪ ಬೆಂಗಳೂರು, ತಾಳಗುಪ್ಪ ಮೈಸೂರು, ಬೆಂಗಳೂರಿಗೆ ಹೇಳ್ರಿ ಮೈಸೂರು, ತಾಳಗುಪ್ಪ ಮೈಸೂರು ಬೆಂಗಳೂರು ಮಂಗಳೂರು ಕೊಯಂಬತ್ತೂರು ಮುಂಬೈಯಿಂದ ಹುಬ್ಳಿ. ಹಿಂಗೆ ಈಗಿನ ಮಟ್ಟಿಗೆ ಇದು ಪ್ಲ್ಯಾನ್ ಐತಿ. ಒಂದು 5 ಸೆಟ್ ಆಫ್ ಸೀರೀಸ್ ನಿಮ್ಗೆ ಹಿಂಗೆ ಬರುತ್ತೆ. ಈಗಿನ ಸೀರೀಸ್ ನಾನು ನಿಮ್ಗೆ ಹೇಳ್ತೀನಿ. ಎಂಡ್ ಮಟ ನೋಡಿರಿ, ನಿಮ್ಗೆ ನಂದು ನೆಕ್ಸ್ಟ್ ವಿಡಿಯೋ ಯಾವುದಂತ ಗೊತ್ತಾಗ. 15 ನಿಮಿಷದ ಮೇಲೆ ಆತ್ರಿ ನಾವು ಇಲ್ಲೇ ನಿಂತ, ಇನ್ನೂ ಬಂದಿಲ್ಲ ಕುವೆಂಪು ಎಕ್ಸ್ಪ್ರೆಸ್ ಬರೋ ಮಟ್ಟ ನಮಗಂತೂ ಕ್ಲಿಯರೆನ್ಸ್ ಸಿಗೋಂಗಿಲ್ಲ. ಅದಕ್ಕೆ ವೇಟ್ ಐತಿ. ಈಗ ಕುವೆಂಪು ಎಕ್ಸ್ಪ್ರೆಸ್ ಯಾವಾಗ ಬರುತ್ತೋ ಅಂತಂತೇಳಿ ನಾನು ಅದನ್ನು ವೇಟ್ ಮಾಡತ್ತೇನೆ. ಬಟ್ ಈ ಸ್ಟೇಷನ್ ನೋಡ್ರಿ, ನೀವು ಸಣ್ಣದು ಇದ್ರೆ ಇರುವತ್ತಕ್ಕೆ ಎಲ್ಲ ಕಡೆ ನಿಮಗೆ ಲೈಟಿಂಗ್ದು ಮಸ್ತ್ ಚೊಕ್ಕ ಮಾಡ್ರೆ. ಮತ್ತು ಇಂಥ ಸ್ಟೇಷನ್ಗಳೊಳಗೆ ನೀವು ಬೆಳಿಗ್ಗೆ ಬಂದು ಕುಂತ್ರಂದ್ರೆ ಇದೊಂದು ಫೀಲೇ ಬೇರೆ. ಟ್ರೈನ್ಸ್ ಆಫ್ ಇಂಡಿಯಾ ಅಂತೇಳಿ ಅವರ ಟ್ರೈನ್ ಬಗ್ಗೆ ಎಲ್ಲೆಲ್ಲೋ ಎಂತೆಂಥ ಜಾಗ ಅಂದ್ರೆ ಮಂಚಾರ ಹೋಗ್ಲಂಥ ಜಾಗಕ್ಕೆ ಗುಡ್ಡ ಬೆಟ್ಟದಾಗ ಐತಿ ಫೋಟೋಗ್ರಫಿ ಮಾಡ್ತಿರ್ತಾರೆ. ಅವರು ಇದು ಲೊಕೇಶನಿಗೆ ಬಂದಿದ್ರೆ ಇದನ್ನು ಮಸ್ತ್ ಕವರ್ ಮಾಡ್ಯಾರ್ರಿ ಅವರು. ಅವ್ರಿಗೆ ನಾನು ಕೇಳೋದಾದ್ರೆ ಕೇಳಿ 1-2 ಫೋಟೋ ಹಾಕ್ತಾನೆ ಇಲ್ಲಿ. ಯಾಕಂದ್ರೆ ಇನ್ನೊಬ್ಬರದ್ದು ಯೂಸ್ ಮಾಡ್ತೇವೆ ಅಂದ್ರೆ ಅವ್ರ ಪರ್ಮಿಷನ್ ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇದೆಷ್ಟು ಮಸ್ತ್ ಐತಿ ಸ್ಟೇಷನ್. ವಾಹ್, ನಿಮ್ಗೆ ಫೀಲ್ ಆಗತ್ತಿಲ್ಲ ರೀ ಸ್ಟೇಷನ್. ಬರೀ ಮಾಡರ್ನೈಸೇಷನದ ಬಗ್ಗೆ ಮಾತಾಡತ್ತಿಲ್ಲ ನಾನು. ಯಾವುದೋ ಒಂದು ಸ್ಟೇಷನ್ನಾಗ ಬಂದು ಕುಂತ್ರೆ ಬರೀ ನಾವು ಟ್ರೈನ್ನ ನೋಡ್ಕೊತ ಇಲ್ಲಿ ತಡ್ರಿ ಇಲ್ಲಿ ತೋರಿಸ್ತಾನೆ. ಇಂಥಲ್ಲಿ ಆರಾಮ್ ಕುಂತ್ಬಿಟ್ಟು ಹಿಂದೆ ಮುಂದೆ ಟ್ರೈನ್ ಹೋಗೋದು ನೋಡ್ಕೊಂತ ಗುಡ್ಡ ಬೆಟ್ಟ ಇದ್ದು ಅಂದ್ರೆ ಅದೊಂದು ಫೀಲೇ ಬೇರೆ ರೀ. ಅರ್ಧ ತಾಸು ವೇಟ್ ಮಾಡಿದ್ಮೇಲೆ ಈಗ ಬಂತು ನೋಡ್ರಿ ಕುವೆಂಪು ಎಕ್ಸ್ಪ್ರೆಸ್ ಆನಂದಪುರಕ್ಕೆ. ನಮ್ಮ ಟ್ರೈನ್ ಆನಂದಪುರಕ್ಕೆ ಬಂದಮೇಲೆ ಈ ಟ್ರೈನ್ ಎಲ್ಲಿತ್ತು ಹೇಳ್ರಿ, ಕುಮ್ಸಿ ಅಥವಾ ಅರಸಾಲೋಗಿತ್ತು ಹಿಂದಿನ.
ಖಾಲಿನೇ ಐತೆ ನೋಡ್ರಿ. ಯಾಕಂದರೆ ಶಿವಮೊಗ್ಗಕ್ಕೆ ಒಂದು ಲೆವೆಲಿಗೆ ಖಾಲಿಯಾಗಿರುತ್ತೆ ಟ್ರೈನ್. ಇದು ಪ್ರತಿಯೊಂದು ಸ್ಟೇಷನ್ಗೂ ಆಲ್ಮೋಸ್ಟ್ ಸ್ಟಾಪ್ ಐತೆ ನೋಡ್ರಿ ಇದು ಟ್ರೈನ್. ಬೆಳಗೋಳದಿಂದ ಹಿಡಿದು ಇಲ್ಲೇನು ನಡಕ್ ಸ್ಟೇಷನ್ಗಳು ಬರ್ತಾವಲ್ಲ ಎಲ್ಲ ಕಡೆನೂ ಆಲ್ಮೋಸ್ಟ್ ಸ್ಟಾಪ್ ಐತಿ ಇದು ಟ್ರೈನ್. ತಾಳಗುಪ್ಪ ಮೈಸೂರು, ಮೈಸೂರು ತಾಳಗುಪ್ಪ ಕುವೆಂಪು ಎಕ್ಸ್ಪ್ರೆಸ್ ಇದೀಗ ಹೋಗುತ್ತೆ 11 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ ಬಿಟ್ಟಿರುತ್ತೆ ಇದು. ಮತ್ತು ಇದು ವಾಪಸ್ಸಿಗೆ ಬೆಳಿಗ್ಗೆ 6:15ಕ್ಕೆ ಮತ್ತು ಕುವೆಂಪು ಆಗಿ ಬರುತ್ತೆ. ಡೈಲಿ ನೋಡ್ರಿ ಒಂದೇ ರೇಖೆ ಅತ್ತಾಗಿಂದ ಇತ್ತಾಗಿಂದ ಅತ್ತಾಗ ಅಡ್ಡಾಡುತ್ತೆ. ವಾರದಾಗ ಒಂದಿನ ಮೇಂಟೆನೆನ್ಸಿಗೆ ಹೋಗುತ್ತೆ. ಈಗ ನಮಗೂ ಕ್ಲಿಯರ್ ಸಿಗುತ್ತೆ ರೀ ಸಿಗ್ನಲ್ಲ. ನಾವೀಗ ಆನಂದಪುರದಿಂದ ಡಿಪಾರ್ಟ್ ಆಗುತ್ತೇವೆ. ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ಮದು ಐತಿ ಕುಂಸಿ ಅರಸಾಲು. ನೋಡಂಬರ್ರಿ. ಇಲ್ಲಿ ನೋಡ್ರಿ ಇಲ್ಲೇ ನಮ್ಮ ಕ್ಯಾಬಿನ್ ಈಗಿನ ಮಟ್ಟಿಗೆ ಖಾಲಿ ಐತಿ. ಅಂದ್ರೆ ಶಿವಮೊಗ್ಗ ಮಠ ಮೇ ಬಿ ಶಿವಮೊಗ್ಗ ಭದ್ರಾವತಿ ಆ ಸೈಡಿಂದ ತುಂಬತೈತಿ. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು ನಾ ಹೇಳ್ದಂಗೆ ICF ಕೋಚ್ ರೀ, ಉತ್ಕೃಷ್ಟ ICF ಕೋಚ್ ಒಳಗೆ ನೀವು ಸ್ಲೀಪರ್ ಕ್ಲಾಸ್ ಒಳಗೆ ಜರ್ನಿ ಮಾಡತ್ತೀರ ಅಂದ್ರೆ ರಾತ್ರಿ ಸೌಂಡ್ ಬರ್ತಾವ್ರಿ, ಟ್ರ್ಯಾಕ್ ಸೌಂಡ್ ಕೇಳಿಸ್ಕೊಳ್ಳೋದ್ರಿಂದ ನಿಮಗೆ ನಿದ್ದೆ ಹತ್ತಿದ್ದು. ನಿಮಗೆ ಯಾವಾಗ ಮಕ್ಕೊಂದಿರ್ತೀರಿ ಯಾವಾಗ ಎದ್ದು ಹೇಳ್ತೀರ ಅನ್ನೋದು ಗೊತ್ತಾಗಂಗಿಲ್ಲ. ನೋಡ್ರಿ ಇಲ್ಲ ನಮ್ಮ ಟ್ರೈನ್ ಎಂಟ್ರ್ ಆಗೈತಿ ಅರಸಾಲು ರೈಲ್ವೆ ಸ್ಟೇಷನಿಗೆ. ಅರಸಾಲು ರೈಲ್ವೆ ಸ್ಟೇಷನ್ ಭಾಳ ಅಂದ್ರೆ ಭಾಳ ಫೇಮಸ್ ಮಾಲ್ಗುಡಿ ಡೇಸ್ ಮ್ಯೂಸಿಯಮ್ಗೆ. ಮಾಲ್ಗುಡಿ ಮ್ಯೂಸಿಯಮ್ ನೀವು ಕೇರ್ಬೋದು, ಎಷ್ಟೋ ಸೀರೀಸ್ ಬಂದವ ಅದ್ರದ್ದು ಮಾಲ್ಗುಡಿದ. ಅದೆಲ್ಲ ಶೂಟ್ ಆಗಿದ್ದು ಇಲ್ಲೇ ಹೊರಗೆ ನನ್ನ ಐತ್ರಿ ಮ್ಯೂಸಿಯಮ್, ಮಾಲ್ಗುಡಿ ಮ್ಯೂಸಿಯಮ್. ಇದು ಬಂದ್ಬಿಟ್ಟು ಅರಸಾಲು ರೈಲ್ವೆ ಸ್ಟೇಷನ್ ಅಂತೇಳಿ. ನಿಮಗಿದು ಬರುತ್ತೆ ತಾಳಗುಪ್ಪ ಮತ್ತು ಶಿವಮೊಗ್ಗ ನಡುವೆ. ಇಲ್ಲೂ 1 ನಿಮಿಷ ಸ್ಟಾಪ್ ಐತ್ರಿ. ಇಲ್ಲಿ ಅರಸಾಲು ಕುಂಸಿ ಅಂತೇನೆ ನಾವು ಹಳ್ಳಿಗಳದಾವಲ್ಲ ಅಲ್ಲಿಂದ ಹತ್ತುಗಳವ್ರಿದ್ರೆ ಹತ್ಕೋಬೋದು ನೀವು. ಮತ್ತು ಸ್ಟೇಷನ್ ನೋಡ್ಬೇಕಂದ್ರೆ ಇದು ಸಣ್ಣ ಸ್ಟೇಷನ್ ಐತೆ ನೋಡಿರಿ. ನಾನು ಚಾರ್ಜ್ ಹಾಕೊಂಡು ಕುಂತೀನಿ. ಟೊಮೊಟ ಚಾರ್ಜಿಂಗ್ ಸಾಕೆಟ್ ಸಿಕ್ಕಿರ್ಕಿಲ್ಲ ಹಂಗೆ ಯಾರ್ದು. ನಾನು ಇದನ್ನು ಪವರ್ ಬ್ಯಾಂಕ ಫುಲ್ ಚಾರ್ಜ್ ಮಾಡಿ ಮನೆ ಒಳಗೆ ಬಿಟ್ಟು ಬಂದೀನಿ ರೀ. ಅದೇ ಪ್ರಾಬ್ಲಮ್ ಐತಿ. ಈಗ ಬೆಂಗ್ಳೂರಿಗೆ ಹೋಗಿ ಯಾರನ್ನಾರು ಕೇಳ್ಬೇಕು ದೋಸ್ತರನ್ನ. ಇಲ್ಲಿ ನೋಡ್ರಿ ಇಲ್ಲೇ ನಾವೀಗ ಎಂಟ್ರ್ ಆದೀವಿ ಕುಂಸಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿನೂ ಈ ಟ್ರೈನಿಗೆ 2 ನಿಮಿಷ ಸ್ಟಾಪ್ ಐತಿ. ಒನ್ ಟೂ ತ್ರೀ ಗದ್ಲ ನೋಡ್ರಿ ಇಲ್ಲಿ ನೀವು ಶಿವಮೊಗ್ಗ ಟೌನ್ ಒಳಗೆ. ಓ ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ ನಮ್ಮ ಶಿವಮೊಗ್ಗ ಟೌನಿಗೆ. ಶಿವಮೊಗ್ಗ ಟೌನಿಂದ ಟೋಟಲ್ 4 ರಿಂದ 5 ಟ್ರೈನ್ಗಳು ಬೆಂಗಳೂರಿಗೆ ಡೈಲಿ ಹೋಗ್ತಾವ. ಮತ್ತು 3 ಟ್ರೈನು ವಾರಕ್ಕೆ ಎದಕ್ಕೆ ಹೋಗ್ತಾವ ಅಂದ್ರೆ ಯಶವಂತಪುರಕ್ಕೆ ಹೋಗುತ್ತೆ ರೀ. ಅದು ಶಿವಮೊಗ್ಗದಿಂದ ಯಶವಂತಪುರಕ್ಕೆ ಓವರ್ ನೈಟ್ ಹೋಗೋದು ಆಗ್ತೀನಿ. ಮತ್ತು ಬಾವು ಇಷ್ಟೆಲ್ಲ ಟ್ರೈನ್ಗಳು ಹೋಗ್ತಾವಲ್ಲ, ಇಷ್ಟೆಲ್ಲ ಟ್ರೈನ್ಗಳೊಳಗೆ ಭಾಳ ಸ್ಲೋಯೆಸ್ಟ್ ಅಂದ್ರೆ ನಮ್ಮ ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್. 5.5 ತಾಸು ತೊಗೊಳತ್ತ. ಭಾಳ ಫಾಸ್ಟೆಸ್ಟ್ ಅಂದ್ರೆ ಯಾವ್ದು ಹೇಳ್ರಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ ತಾಳಗುಪ್ಪ. ಅದು ಜನಶತಾಬ್ದಿನಲ್ಲ ತಾಳಗುಪ್ಪ ಇಂಟರ್ಸಿಟಿ ಭಾಳ ಫಾಸ್ಟೆಸ್ಟ್ ಇಲ್ಲಿಂದ. ಮತ್ತು 5 ನಿಮಿಷ ಸ್ಟಾಪ್ ಸಿಗುತ್ತೆ ರೀ ನಿಮ್ಗೆ ಶಿವಮೊಗ್ಗ ಒಳಗೆ ಹತ್ಕೋಬೋದು ನೀವು. ಮತ್ತು ನನಗೂ ನೀರಾಡ್ಸಿ ಭಾಳ ಆಗೈತಿ. ಮತ್ತು ನಾನು ಅಂದ್ಕೊಂಡಿದ್ದೆ ಶಿವಮೊಗ್ಗ ಒಳಗೆ ಇಲ್ಲಿ 2ನೇ ಪ್ಲಾಟ್ಫಾರ್ಮ್ದು ಹೋತಂದ್ರೆ ಮತ್ತು ಅಲ್ಲಿ ನೀರಿನ ಪ್ರಾಬ್ಲಮ್ದು ಭಾಳ ಆಗುತ್ತೆ. ಯಾಕಂದ್ರೆ ಯಾವ ಅಂಗಡಿಯನ್ನು ಸಿಗಂಗಿಲ್ಲ. ಇಲ್ಲಿ 1ನೇ ಪ್ಲಾಟ್ಫಾರ್ಮಿಗೆ ಬಂದತ್ತಲ್ಲ ಅದಕ್ಕೆ ಇಲ್ಲಿ ಅಂಗಡಿಗಳು ಜಾಸ್ತಿ ಅದಾವೆ. ನಾನು ಒಂದು ನೀರಿನ ಬಾಟಲ್ ತೊಗೋತಾನೆ ಸಿಗ್ತಂಬರ್ರಿ. ನೋಡ್ರಿ ಇಲ್ಲ ಬಿಸ್ಲರಿ ಪ್ಯಾಕೇಜ್ಡ್ ಫಾರ್ ಇಂಡಿಯನ್ ರೈಲ್ವೇಸ್ ಅಂತೇಳಿ ಇದ್ರ ಮೇಲೆ ಮೆನ್ಷನ್ ಇರುತ್ತೆ. ಒಂದಕ್ಕೆ 15 ರೂಪಾಯಿ. ಇವ ಅನ್ನಪ್ಪ ಭಾರಿ ಬೆಸ್ಟ್ ರೀ. ನಾನು ಹಂಗೆ ಪೇಮೆಂಟ್ ಮಾಡತ್ತಿದ್ದೆ, ನನಗೆ ಗೊತ್ತಿಲ್ಲ ಅಂದ್ಕೊಂಡು ಸರ್ ಇದು 40 ಅಲ್ಲ 30 ರೂಪಾಯಿ ಮಾಡಿ ಅಂತಂತಂದ್ರೆ ಭಾರಿ ಬೆಸ್ಟ್ ಮನುಷ್ಯ ನೋಡ್ರಿ. ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ಇಲ್ಲಿ ಎಂಟ್ರಿಗೇನ ಇದು ಫುಡ್ ಆನ್ ಟ್ರ್ಯಾಕ್ ಐತಿ. ಇದು 6 ಒಳಗೆ. ಈ ಇಂಥವ್ರು ಭಾಳ ಕಮ್ಮಿ ಸಿಗ್ತಾರೆ ರೀ ಈಗಿನ ಇದ್ರೊಳಗೆ. ಎಷ್ಟೋ ಜನ ಮೋಸ ಮಾಡ್ತಿರ್ತಾರೆ ಅದ್ರೊಳಗೆ. ಇಲ್ಲಿ ನೋಡ್ರಿ ಇಲ್ಲೇ 2ನೇ ಪ್ಲಾಟ್ಫಾರ್ಮ್ ಒಳಗೆ ಯಾಕೆ ಬರಲಿಲ್ಲಪ್ಪ ನಾವು ಅಂದರೆ 2ನೇ ಪ್ಲಾಟ್ಫಾರ್ಮ್ ಒಳಗೆ ನಿಂತಿತ್ತೆ ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ ಸಿಟಿ ಜಂಕ್ಷನಿಗೆ ಹೋದಂಥ. ರೀಸೆಂಟಾಗಿ ಜರ್ನಿ ಮಾಡೀವಿ. ಇದರ ಜರ್ನಿ ಇದರ ಡಿಸ್ಕ್ರಿಪ್ಷನ್ ಒಳಗೆ ಸಿಗುತ್ತೆ, ಇಲ್ಲಾಂದ್ರೆ ನಮ್ಮ ಚಾನಲ್ ಒಳಗೆ ಇದ್ದೇ ಇರುತ್ತೆ, ಹೋಗಿ ನೋಡ್ರಿ. ನಾವು ಈಗ ಡಿಪಾರ್ಟ್ ಆದ್ವಿ ಶಿವಮೊಗ್ಗ ಟೌನಿಂದ. ಶಿವಮೊಗ್ಗ ಟೌನಿಂದ ಹೊಸದಾಗಿ ಒಂದು ಇದನ್ನು ಬಿಟ್ಟಾರೆ ಕುಂಭಮೇಳ ಸ್ಪೆಷಲ್ ಟ್ರೈನ್. ಅದನ್ನು ಯಾರು ಹೋಗ್ಬೇಕಂತಿದ್ರೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಮೊದಲು ಅಪ್ಡೇಟ್ ಮಾಡಿರ್ತೀನಿ. ನಾನು ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ಕೊರಿ. ನನ್ನ ಫೇಸ್ಬುಕ್ ಪೇಜ್ ಐತಿ. ಏನರ ನಿಮ್ಗೆ ಆಗಾಗ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಕಂಟೆಂಟ್ ಬೇಕಂದ್ರೆ ಫೇಸ್ಬುಕ್ಕು ಫಾಲೋ ಮಾಡ್ಕೊರಿ. ನಾನು ಒಂದು ಕಾಲ್ ಬಂದೈತೆ ರೀ, ಅಟೆಂಡ್ ಮಾಡತ್ತಿದ್ದೆ. ಭದ್ರಾವತಿ ಎಂಟ್ರ್ ಆದೀವಿ. ಭದ್ರಾವತಿಗೆ ಸ್ಟಾಪ್ ಐತಿ. ಬಟ್ ನಾವೀಗ ಡಿಲೇ ಆಗಿವಿ 40 ನಿಮಿಷ ಡಿಲೇ ಆಗಿವಿ. 2 ನಿಮಿಷ ಸ್ಟಾಪ್ ಐತಿ. ನೀವೇನರ ಭದ್ರಾವತಿಯಿಂದ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಹತ್ತು ಬಿಡ್ರಿ. 12 ಗಂಟೆಗೆ ಹತ್ತಿರ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಬೆಂಗಳೂರು ಹೋಗ್ತೀರಿ. 8 ಗಂಟೆ 8:15 ಸುಮಾರು ಹೋಗಿ ತಲುಪ್ತೀರಿ ಮೈಸೂರು. ಬರ್ರಿ ಹೋಗೋಣಂತ. ಮಲ್ಕೊಳತ್ತಿದ್ದೆ ನಾನು. ಇಲ್ಲಿ ನೋಡ್ರಿ ಬೆಳಗ್ಗೆ 7:40 ಆತ ನಮ್ಮ ಟ್ರೈನ್ ಡಿಪಾರ್ಟ್ ಆತ ಪಾಂಡವಪುರದಿಂದ.
ಈಗ ನಾನು ಅದನ್ನು ರೀ ಪಾಂಡವಪುರ ಒಳಗೆ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಪಾಂಡವಪುರ. ಟ್ರೈನ 40 ನಿಮಿಷ ಡಿಲೇ ಆಗೈತಿ. ಮತ್ತು ಬೆಳಗ್ಗೆ 5 ಗಂಟೆಗೆ KSR ಬೆಂಗಳೂರು ಸಿಟಿ ಜಂಕ್ಷನ್ ಬಂದಿತ್ತು. ನೀವೇನಾರ ಬೆಂಗಳೂರು ಸಿಟಿ ಜಂಕ್ಷನಿಗೆ ಬರ್ತೀರಂದ್ರೆ ಬೆಳಗ್ಗೆ 5 ಗಂಟೆಗೆ ಇದು ಬಂದು ತಲುಪಿರುತ್ತೆ ಬೆಂಗಳೂರು ಸಿಟಿ ಜಂಕ್ಷನ್. ನಾ ಯಾರು ತೋರ್ಸೋಕೆ ಹೋಗಲಿಲ್ಲ, ಯಾಕಂದ್ರೆ ಭಾಳ ಕತ್ಲಾಗಿತ್ತು ರೀ. ಇನ್ನೂ ಬೆಳಗ್ಗೆ ಆಗೋ ಮಟ್ಟ ನಾವು ವೇಟ್ ಮಾಡಬೇಕು, ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಬ್ಯಾಡ ಅಂತೇಳಿ ಸುಮ್ಮನೆ ಅದೇ. ಮತ್ತು ನೋಡಿ ಹುಡ್ಕ ನಾನು ಎಚ್ಚರದೆ ಮಂಡ್ಯದಿಂದ ನೋಡಿ ಹುಡ್ಕ 40 ನಿಮಿಷ ಟ್ರೈನ್ ಡಿಲೇ ಆಗೈತಿ. ನಂದು ನೆಕ್ಸ್ಟ್ ಟ್ರೈನ್ ಐತಿ ಮಾಲ್ಗುಡಿ ಎಕ್ಸ್ಪ್ರೆಸ್ ಅತ್ತಾಗಿಂದ ಬೆಂಗಳೂರಿಗೆ. ಯಾಕಂದ್ರೆ ನನ್ನ ನೆಕ್ಸ್ಟ್ ಟ್ರೈನ್ ಜರ್ನಿ ಐತಿ ನಿಮ್ಗೆ ಹೇಳ್ಬೇಕಂದ್ರೆ, ಈಗ ನಾನು ಟ್ರಾವೆಲ್ ಮಾಡತ್ತೀನಿ ಬೆಂಗಳೂರು ಸಿಟಿ ಜಂಕ್ಷನಿಂದ ಕೊಯಂಬತ್ತೂರಿಗೆ ಹೋಗುವಂಥ ಉದಯ ಎಕ್ಸ್ಪ್ರೆಸ್ ಒಳಗೆ. ಉದಯ ಎಕ್ಸ್ಪ್ರೆಸ್ ಅಂದರೆ ಯಾವ್ದು ಗೊತ್ತ್ರಿ, ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಒಳಗೆ ನೆಕ್ಸ್ಟ್ ನಮ್ಮ ಜರ್ನಿ ಐತಿ. ಬಟ್ ಈಗ ನಾವು ಈ ವಿಡಿಯೋನ ಎಂಡ್ ಮಾಡೋಣ ಅಂತ ನಮ್ಮ ಮಾಲ್ಗುಡಿ ಎಕ್ಸ್ಪ್ರೆಸ್ ಹತ್ತಿದ ಮೇಲೆ ಅಟ್ಟಮಟ ಯಾವ ಟ್ರೈನ್ಗಳು ಬರ್ತಾವೆ ಎಲ್ಲ ನೋಡೋಣ ಅಂತ. ಇಲ್ಲಿ ನೋಡ್ರಿಲ್ಲ, ಈಗ ಜಸ್ಟ್ ನಾನು ಪಾಂಡವಪುರ ರೈಲ್ವೆ ಸ್ಟೇಷನಿಗೆ ಟಿಕೆಟ್ ತೊಗೊಂಡು ಬಂದೆ. ಒಳಗೆ ಹೋಗಿ, ಯಾಕಂದ್ರೆ ನಂದು ಟಿಕೆಟಿಗೆ ಬುಕ್ ಮಾಡಿಲ್ಲ ರೀ ನಾನು ಮಾಲ್ಗುಡಿ ಎಕ್ಸ್ಪ್ರೆಸ್ ಒಳಗೆ. ಯಾಕಂದ್ರೆ ತಪ್ಪದಂದು ಗೊತ್ತಿತ್ತು. ನಮ್ಮ ಟ್ರೈನ್ದು ಅರವಲ್ಲೇ 8:20 ಐತಿ, ಅದರದ್ದು ಎಕ್ಸಿಟ್ 8:20 ಐತಿ. ಬಟ್ 1 ತಾಸು ಗ್ಯಾಪ್ ಇತ್ತು ನಾಗನಹಳ್ಳಿ ಮತ್ತು ಇದ್ರದ್ದು ನೋಡೋಕ್ಕೆ ಮೈಸೂರು ನೋಡೋಕ್ಕೆ. ಅದಕ್ಕೆ ನಾನು ಆಗತ್ತೆ ಬಿಡ ಅಂತೇಳಿ ಆ ಟ್ರೈನ ತಿಳ್ಕೊಂಬಂದಿದ್ದೆ. ಈಗ ಈ ಟ್ರೈನಿಗೆ ಹೋಗಲಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ನಂಗೆ ಬಂದುಬಿಟ್ಟು ಒಡೆಯರ್ ಸೂಪರ್ ಫಾಸ್ಟ್. ಒಡೆಯರ್ ಸೂಪರ್ ಫಾಸ್ಟ್ ಹೋಗುತ್ತೆ 2 ಗಂಟೆಗೆ ಡಾಟ್ ಆನ್ ಟೈಮ್. ಅದು ನನ್ನ ಟ್ರೈನ್ ಐತಿ 2:15. ನನಗೆ ರಿಸ್ಕ್ ತೊಗೊಳ್ದು ಇಷ್ಟ ಇಲ್ಲ ರೀ, ಅದಕ್ಕೆ ಇಲ್ಲೇ ಹೇಳಿದ್ಬಿಟ್ಟೆ. ಮೈಸೂರು ನೆಕ್ಸ್ಟ್ ಸ್ಟಾಪ ಮೈಸೂರಿಗೆ ಹೋಗ್ಯಾರಂದ್ರೆ 8:20 ಹೋಗಿ ತಲುಪಿಬಿಡುತ್ತೆ. ನೋಡಿರಿ, ಬರೀ ಬೆಸ್ಟ್ ಅಂದ್ರೆ ಬೆಸ್ಟ್ ಟ್ರೈನ್ ಇದೆ. ನೀವು ಏನಾರ ತಾಳಗುಪ್ಪದಿಂದ ಏನು ಬರತ್ತೀರ ಅಂತಂದ್ರೆ ಮೈಸೂರು ಕಡೆ, ಮತ್ತು ನೀವು ತಾಳಗುಪ್ಪದಿಂದ ಮೈಸೂರು ಕಡೆ ವಾಯ ಹಾಸನ ಬರ್ಬೋದು. ಹೇಳಿದಂಗೆ ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಮಧ್ಯಾಹ್ನ 2 ಗಂಟೆ ಮೇಲೆ ಐತಿ, ಅದಕ್ಕೂ ತೊಗೊಂಬರ್ಬೋದು. ಅದಕ್ಕಂತೂ ಭಾಳ ಅಂದ್ರೆ ಭಾಳ ಜನ ಫ್ಯಾನ್ಸ್ ಇದೆ ರೀ, ನಂಗೆ ಗೊತ್ತೈತಿ. ಇದು ಸ್ಟೇಷನ್ ಮಸ್ತ್ ಐತೆ ನೋಡ್ರಿ, ಇದು ಫುಲ್ ಕರು ಐತಿ ಸ್ಟೇಷನ್. ಇನ್ನು ನೀವು ನೋಡ್ಬೇಕಂತಂದ್ರೆ ವೆಯ್ಟ್ ಮಾಡೋಣಂತ ಟ್ರೈನ್ ಯಾವಾಗ ಬರುತ್ತಾ ಅದನ್ನ ನಿಮಗೂ ತೋರಿಸ್ತಾನೆ, ತೋರಿಸಿ ಬಿಡೋಣ. ಕಡ್ಲೂರು ಪೋರ್ಟ್ ಮೈಸೂರು ಎಕ್ಸ್ಪ್ರೆಸ್ ಮೊದಲಿನ ಹೆಸರು ಇದ್ರದ್ದು ಮೈಲ್ದುತುರ ಐತೆ ರೀ. ಮೈಲ್ದುತುರದಿಂದ ಕಡ್ಲೂರು ಪೋರ್ಟಿಗೆ ಎಕ್ಸ್ಟೆಂಡ್ ಮಾಡಿರಿ ಈ ಟ್ರೈನ್. ಬಂತ ನೋಡ್ರಿ ನನ್ನ ಫೇವ್ರೇಟ್ ಟ್ರೈನ್ ಹಂಪಿ ಎಕ್ಸ್ಪ್ರೆಸ್. ಎಷ್ಟು ಮಸ್ತ್ ಕರುನಾಗ ಕಾಣ್ತದೆ ನೋಡ್ರಿ. ಬಂತು ನೋಡ್ರಿ ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಕಾವೇರಿ ಎಕ್ಸ್ಪ್ರೆಸ್ ಏನು ಹೋಗಿರುತ್ತಲ್ರಿ, ಅದ ಮಾಲ್ಗುಡಿ ಸೂಪರ್ ಫಾಸ್ಟಾಗಿ ವಾಪಸ್ ಬರುತ್ತೆ. 8:20 ಬಿಡ್ದ ನೀವು ಮೈಸೂರು ಜಂಕ್ಷನಲ್ಲಿ. ಇದು ಸ್ಲೀಪರ್ ಕೋಚ್ ಅಲ್ಲ, ಪೂರ್ತಿ ಜನರಲ್ಲಿಗೂ ಇಲ್ಲಿ. ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋದು ಮುಂದೆ ಎಲ್ಲರೂ ಊಟ ಸರಿ ಸಿಗಲ್ಲ ಅಂತಾರೆ. ಇಲ್ಲಿ ಊಟ ನೋಡ್ರಿ ನಮ್ಮ ಮೈಸೂರು ಡಿವಿಷನ್ ಒಳಗೆ ಎಷ್ಟು ಮಸ್ತ್ ಸಿಕ್ಕತಿ. ಅದು ದೋಸೆ ಬಾಳೆ ಎಲೆ ಒಳಗೆ ಪ್ಯಾಕ್ ಆಗಿ ಬಂದೈತಿ ನೋಡ್ರಿ. ಬಾಳೆ ಎಲೆ ಕೊಟ್ರು ದೋಸೆ ಜೊತೆ, ಮತ್ತು ದೋಸೆನೂ ಅಷ್ಟೇನು ಇದಕ್ಕನತಿಲ್ಲ ರೀ, ಮಸ್ತ್ ಕ್ರಿಸ್ಪಿ ಮಸಾಲ ದೋಸೆ ಇದೆ. ಇದೆಲ್ಲ ಬೇಕಂದ್ರೆ ಬರೀ ನೀವು ಟ್ರಾವೆಲ್ ಮಾಡ್ಬೇಕು ನಮ್ಮ ಸೌತ್ ಇಂಡಿಯಾ ಒಳಗೆ.
ಈ ಉಳ್ಕಿದ್ದು ಎಲ್ಲ ಕಡೆ ನೋಡ್ರಿ ನೀವು ಏನೋ ನೀವು ಒಂದು ಈಟ್ ತೊಗೊಂಡಿರ್ತೀರಿ ಖಾರ ಇರಲ್ಲ ಉಪ್ಪಿರಲ್ಲ. ಬಟ್ ಇಲ್ಲಿ ಬಾಳೆ ಎಲೆ ಒಳಗೆ ಕೊಟ್ರೆ ಇದೇ ನಮ್ಮ ಕರ್ನಾಟಕದ ಕರಾಮತ್ತು. ಬರ್ರಿ ಈಗ ಟೇಸ್ಟ್ ನೋಡೋಣ ಅಂತ. ಎಷ್ಟು ಅಂದ್ರೆ ಎಷ್ಟು ಸ್ಮೂತ್ ಐತೆ ಗೊತ್ತಾರೆ. ನಾ ಟೇಸ್ಟ್ ನೋಡಿ ಆಮೇಲೆ ನಿಮಗೆ ಎಷ್ಟು ಸಾಫ್ಟ್ ಐತೆ ಗೊತ್ತಾರೆ ಮತ್ತು ಕ್ರಿಸ್ಪಿ ಐತೆ. ಅನ್ನ ಹೋಗ್ತೈತೆ ಜಸ್ಟ್ ಬೆಂಗಳೂರು ಥಿಂಗ್ಸ್. ಬಂದು ತಲುಪಿದೀವಿ ಈಗ KSR ಬೆಂಗಳೂರು ಸಿಟಿ ಜಂಕ್ಷನಿಗೆ. KSR ಬೆಂಗಳೂರಿಗೆ ಬರೋ ಟೈಮಿಂಗ್ ಇತ್ತು 10:50. ಬಂದೀವಿ ಆನ್ ಟೈಮಿಗೆ. ಇಲ್ಲಿ ಮಟ್ಟ ನೋಡ್ರಿ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಏನೋ ಸ್ಟುಡಿಯೋದಾಗ ಸಿಗೋಣಂತೆ. ತಾಳಗುಪ್ಪ ಎಕ್ಸ್ಪ್ರೆಸ್ ಮೈಸೂರ್ದಾಗ ಏನು ಮಾಡ್ತಾರೆ ಸ್ಟುಡಿಯೋ ಬಂದ್ ಮಾಡತ್ತೀನಿ ಅಂದ್ರೆ ಬೆಂಗಳೂರು ಒಳಗೆ. ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಹೇಳ್ದಂಗೆ ಉದಯ ಎಕ್ಸ್ಪ್ರೆಸ್ ಬರುತ್ತೆ ಇಲ್ಲಿಂದ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ.